ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇದೀಗ ಮುಖ್ಯಾಂಶಗಳು. ವಿವೇಕಾನಂದ ಕಾಲೇಜಿನಲ್ಲಿ ವಿವೇಕಾನಂದ ಜಯಂತಿ ಆಚರಣೆ, ಮನಸೂರೆಗೊಳಿಸಿದ ರಂಗಪುತ್ಥಳಿ ಬೊಂಬೆಯಾಟ ಪ್ರದರ್ಶನ, ಪ್ರಕಾಶ್ ಮಲ್ಪೆ ಸೇರಿದಂತೆ ಹಲವು ಗಣ್ಯರ ಉಪಸ್ಥಿತಿ. ವಿವೇಕಾನಂದ ಕಾಲೇಜಿನ ಮೈದಾನದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ವಿವೇಕಾನಂದ ಜಯಂತಿಯನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿ ಖ್ಯಾತ ವಾಗ್ಮಿ ಹಾಗೂ ಅಂಕಣಕಾರ ಪ್ರಕಾಶ್ ಮಲ್ಪೆ ಮಾತನಾಡಿ, ವಿವೇಕಾನಂದರು ಭಾರತದ ಶ್ರೇಷ್ಠತೆಯನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟವರು. ಸೇವೆಯ ಬಗ್ಗೆ ಇವರಿಗಿದ್ದ ತುಡಿತವನ್ನು ಇಂದಿನ ಪೀಳಿಗೆ ತಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಭಾರತದ ಉತ್ಥಾನ ಅಂತಂದ್ರು ಜಗತ್ತಿನ ಉತ್ಥಾನ, ಜಗತ್ತಿನ ಕಲ್ಯಾಣ. ಅದಕ್ಕೋಸ್ಕರ ಅವರು ಆ ರೀತಿ ಸಂದೇಶವನ್ನು ಕೊಡ್ತಾರೆ. ಮುಂದೆ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅಲ್ಲಿವರೆಗೆ ಭಾರತವನ್ನ ಹೀನ, ದೀನ, ದರಿದ್ರ, ಕೃಪಣ, ಬಡ, ಗುಲಾಮಿ, ರೋಗಿಷ್ಠ ಭಾರತ ಅಂತ ಕರೀತಾ ಇದ್ದಂತ ಜಗತ್ತಿನ ಜನರಿಗೆ ನಿಜವಾದ ಭಾರತ ಅಂದ್ರೇನು, ಅಲ್ಲಿನ ಸಂಸ್ಕೃತಿ ಅಂದ್ರೇನು, ಧರ್ಮ ಅಂದ್ರೇನು ಅಂತ ಅಲ್ಲಿ ತಿಳಿಸ್ತಾರೆ. ಒಂದು 4-5 ವರ್ಷಗಳ ಕಾಲ ಅಲ್ಲೆಲ್ಲ ಓಡಾಟ ಮಾಡಿ ಜಗತ್ತಿಗೆ ಭಾರತವನ್ನು ಪರಿಚಯ ಮಾಡಿಸ್ತಾರೆ. ಆ ಮೂಲಕ ಜಗತ್ತಿನ ಜನರ ಮನಸ್ಸಿನಲ್ಲಿ ಭಾರತದ ಬಗ್ಗೆ ಗೌರವವನ್ನು ಹುಟ್ಟಿಸ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿ, ದೇಶವನ್ನು ದೇವರು ಎಂದು ಪೂಜಿಸುವ ಸಂಸ್ಕೃತಿ ನಮ್ಮದು. ಜಗತ್ತನ್ನೇ ಉಳಿಸುವ ರಾಮರಾಜ್ಯದ ಪರಿಕಲ್ಪನೆಯನ್ನು ಜಾರಿಗೆ ತರುವ ದೃಷ್ಟಿಯಿಂದ ರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿದೆ. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗುತ್ತಿರುವುದು ನಮ್ಮ ಸೌಭಾಗ್ಯ ಎಂದರು. ಆ ಜಾಗ ಯಾವುದಿದೆ, ಎಲ್ಲಿ ರಾಮನ ಮೂರ್ತಿ ಇದೆಯೋ ಅದು ರಾಮನಿಗೆ ಸೇರಿದ್ದು ಅಂತ. 2.77 ಎಕರೆ ಮಾತ್ರ ಅಲ್ಲ, ಇಡೀ 60 ಎಕರೆ ಯಾವುದಿದೆ ಅದೆಲ್ಲವೂ ರಾಮನಿಗೆ ಸೇರಿದ್ದು. ಯಾಕೆ ಹೇಳುವಾಗೆ ಆಯ್ತು ಯಾಕೆ ಅಂತ ಕೇಳಿದರೆ, ಅದು ನಮ್ಮ ಪೌರುಷ, ಅದು ನಮ್ಮ ಪರಾಕ್ರಮ. ಸುಮ್ಮನೆ ಯಾರೆಲ್ಲ ದಾನ ಪಡ್ಕೊಂಡಿರೋದಲ್ಲ, ನೀವು ನೆನಪಿಟ್ಟುಕೊಳ್ಳಿ. ಯಾರಿಂದ ಭಿಕ್ಷೆ ಬೇಡಿ ಪಡ್ಕೊಂಡಿರೋದಲ್ಲ, ಅದು ನಮ್ಮ ಹಕ್ಕು, ಅದು ನಮ್ಮದು. ರಾಮ ಜನ್ಮಭೂಮಿ ಹೋರಾಟದ ಯಶೋಗಾಥೆ ಕುರಿತಾದ ಪುನರ್ವಸು ಪುಸ್ತಕದ ಮುಖಪುಟ ಹಾಗೂ ಶೀರ್ಷಿಕೆಯನ್ನು ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಆಡಳಿತ ಸಮಿತಿ ಪದಾಧಿಕಾರಿಗಳು ಮತ್ತು ಸದಸ್ಯರು, ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ವೃಂದ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲೆಲ್ಲೂ ಪುಟಾಣಿ ವಿವೇಕಾನಂದರು, ಜೊತೆಗೆ ಬಾಲರಾಮನನ್ನು ನೆನಪಿಸುವ ಪುಟಾಣಿ ವೇಷಧಾರಿಗಳು. ಹೌದು, ಈ ಸುಂದರ ದೃಶ್ಯ ಕಂಡು ಬಂದಿದ್ದು ವಿವೇಕಾನಂದ ಜಯಂತಿಯಲ್ಲಿ. ಸಭಾ ವೇದಿಕೆಯಲ್ಲಿ ವಿವೇಕಾನಂದ ಹಾಗೂ ಪ್ರಭು ಶ್ರೀರಾಮಚಂದ್ರನ ವೇಷ ಧರಿಸಿದ ಪುಟಾಣಿ ಮಕ್ಕಳು ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನು ತಂದುಕೊಟ್ಟರು. ಜೊತೆಗೆ ಶಿಶು ಮಂದಿರದ ಪುಟಾಣಿಗಳೆಲ್ಲ ತಮ್ಮ ಪುಟ್ಟ ಕಂಠದಿಂದ ರಾಮನನ್ನು ಸ್ಮರಿಸಿ ವಿವೇಕವಾಣಿಯನ್ನು ಪಠಿಸಿ ನೆರೆದಿದ್ದವರ ಮನದಲ್ಲಿ ರಾಮಸ್ಮರಣೆಯನ್ನು ಜಾಗೃತಗೊಳಿಸಿದರು. ಬೊಂಬೆಯಾಟ ಒಂದು ಜಾನಪದ ಕಲೆ. ಬೊಂಬೆಗಳಿಂದ ಮಾಡಿದ ಪಾತ್ರಧಾರಿಗಳನ್ನು ಬಳಸಿಕೊಂಡು ಕತೆ ಹೇಳುವುದು ಗೊಂಬೆ ಆಟದ ವೈಶಿಷ್ಟ್ಯ. ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಬೆಂಗಳೂರಿನ ರಂಗಪುತ್ಥಳಿ ಬೊಂಬೆಯಾಟದ ಕಲಾವಿದರು ಸೂತ್ರ ಮತ್ತು ಸಲಾಕೆ ಬೊಂಬೆಯಾಟ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ವಿವೇಕಾನಂದರ ಜೀವನ ಸಾರವನ್ನು ಬಿಂಬಿಸುವ ಈ ಬೊಂಬೆ ಆಟದ ಪ್ರದರ್ಶನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿತ್ತು. ಗೊಂಬೆಗಳ ಚಲನೆಯೊಂದಿಗೆ ಸಂಗೀತ ಮತ್ತು ನಿರೂಪಣೆಯ ಸುಂದರ ದೃಶ್ಯ ಪ್ರೇಕ್ಷಕರ ಕಣ್ಮನ ಸೆಳೆಯಿತು. ನರೇನ್, ನರೇನ್, ನಿನಗೆ ಗೊತ್ತೇ, ದೊಡ್ಡದೊಂದು ಹಾವು ನಿನ್ನ ಬಳಿಗೆ ಬಂದಿತ್ತು. ನಾವು ಎಷ್ಟೇ ಕೂಗಿಕೊಂಡರೂ ನೀನು ಏಳಲೇ ಇಲ್ಲ. ಆದರೆ
ವಿಚಿತ್ರ ಏನು ಗೊತ್ತಾ, ನಾವೆಷ್ಟು ಗದ್ದಲವೆಬ್ಬಿಸಿದರೂ ಆ ಹಾವು ಮಾತ್ರ ನಿನ್ನನ್ನು ಸುತ್ತುವರಿದು ಹೊರಟು ಹೋಯಿತು. ಹಬ್ಬಾ, ಇನ್ನೂ ನನ್ನ ಮೈ ಕಂಪಿಸುತ್ತಿದೆ. ಇಲ್ಲ ಗೆಳೆಯರೇ, ಇಲ್ಲಿ ಹಾವು ಬಂದಿದ್ದಾಗಲಿ ನೀವು ಕೂಗಿದ್ದಾಗಲಿ ನನಗೊಂದೂ ತಿಳಿಯಲಿಲ್ಲ. ಹಾ, ನಿಮಗೆ ಗೊತ್ತೇ, ನಾನೊಂದು ಅಪೂರ್ವವಾದ ಆನಂದಾನುಭೂತಿಯಲ್ಲಿದ್ದೆ. ಅದೇನೇ ಆಗಲಿ ಗೆಳೆಯ, ನಿನ್ನದಂತೂ ಅಸೀಮಗೊಂಡಿಗೆಯಪ್ಪ. ನಡಿ ಹೋಗೋಣ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ನಡೆದ ವಿವೇಕಾನಂದ ಜಯಂತಿಯಲ್ಲಿ ನೆರೆದಿದ್ದ ಆಹಾರ ಪ್ರಿಯರ ಗಮನ ಸೆಳೆದದ್ದು ಮಧ್ಯಾಹ್ನದ ಬೊಂಬಾಟ್ ಭೋಜನ. ಆಹಾರ ಪ್ರಿಯರ ಬಾಯಲ್ಲಿ ನೀರೂರಿಸಿದ ರುಚಿಕರ ಖಾದ್ಯಗಳು ಏನೇನು ಇತ್ತು, ಈ ಬಗ್ಗೆ ಒಂದು ಸಣ್ಣ ಝಲಕ್ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ವಿವೇಕಾನಂದ ಜಯಂತಿಯಲ್ಲಿ ಪುರುಷೋತ್ತಮ ಶ್ರೀರಾಮನ ಭಾವಚಿತ್ರ ಪ್ರದರ್ಶನದಲ್ಲಿ ಎಲ್ಲರ ಚಿತ್ತ ಶ್ರೀ ರಘುರಾಮನತ್ತ. ಹೌದು, ಸ್ವತಃ ವಿದ್ಯಾರ್ಥಿಗಳೇ ತಯಾರಿಸಿದ ಅಯೋಧ್ಯೆಯ ಪ್ರತಿರೂಪ, ಬಣ್ಣ ಬಣ್ಣಗಳಿಂದ ಕೂಡಿದ ರಾಮಾಯಣದ ಚಿತ್ರಗಳು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಇಲ್ಲಿ ಯಾವ ರೀತಿಯ ಕಲಾಕುಂಚ ವಿದ್ಯಾರ್ಥಿಗಳ ಕೈಚಳಕದಲ್ಲಿ ಅರಳಿದೆ ಎಂಬುದರ ನೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ. रघुनंदन दीन दयाल हो तुम, रघुनंदन दीन दयाल हो तुम, श्री राम तुम्हारी जय होवे, राजा राम तुम्हारी जय होवे, दीनानाथ तुम्हारी जय होवे, रघुनाथ तुम्हारी जय होवे, सिया राम तुम्हारी. ಈ ಬಾರಿಯ ವಿವೇಕಾನಂದ ಜಯಂತಿಯಲ್ಲಿ ಸೇವೆಗೆ ನಾನು ಸದಾ ಸಿದ್ಧ ಎಂದು ತನ್ನ ಕಾರ್ಯದ ಮೂಲಕ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದ ಗರಿಮೆ ವಿವೇಕಾನಂದ ಕಾಲೇಜಿನ NSS, NCC, ರೋವರ್ ರೇಂಜರ್ಸ್, ರೆಡ್ ಕ್ರಾಸ್ ಘಟಕದ ಸ್ವಯಂ ಸೇವಕರದ್ದು. ತಮಗೆ ವಹಿಸಿದ್ದ ಎಲ್ಲ ಜವಾಬ್ದಾರಿಯನ್ನು ಸ್ವಯಂ ಸೇವಕರು ಬಹಳ ನಿಷ್ಠೆ ಮತ್ತು ವ್ಯವಸ್ಥಿತವಾಗಿ ನಿಭಾಯಿಸಿದರು. ಒಟ್ಟು 160 ಸ್ವಯಂ ಸೇವಕರನ್ನು ನೇಮಕಗೊಳಿಸಲಾಗಿತ್ತು. ಅವರ ಕೆಲಸದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡು ಅನ್ನೋದನ್ನ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಇದಿಷ್ಟು ಇಂದಿನ ವಿವೇಕಾನಂದ ಜಯಂತಿಯ ಅದ್ಧೂರಿ ಆಚರಣೆಯ ವಿಶೇಷ. ಹೀಗೆ ಜನವರಿ 22ರವರೆಗೆ ಪ್ರಭು ಶ್ರೀರಾಮನ ಕುರಿತಾದ ಸರಣಿ ಕಾರ್ಯಕ್ರಮಗಳ ಎಲ್ಲಾ ವಿಶೇಷಗಳನ್ನ ಪ್ರತಿದಿನ ನಿಮ್ಮ ಮುಂದೆ ವಿಕಸನ ಟಿವಿಯಲ್ಲಿ ತರಲಿದ್ದೇವೆ. ಹೆಚ್ಚಿನ ವಿಚಾರಗಳಿಗಾಗಿ ನೀವು ನೋಡಿ ವಿಕಸನ ಟಿವಿ. ಇದು ಭರವಸೆಯ ಭವಿಷ್ಯಕ್ಕಾಗಿ. ನಾನು ಲಾವಣ್ಯ ಶ್ರೀಧರ್, ನಮಸ್ಕಾರ.